ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಬಹಳ ಒಂದು ದೊಡ್ಡ ಯೋಜನೆ, ಮಹತ್ವದ ಯೋಜನೆ. ಆದರೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಈಗ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ರಾಜಾರೋಷವಾಗಿ ಪಡಿತರ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದಾರೆ, ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯದ ಅಕ್ಕಿ ಅಕ್ರಮವಾಗಿ ತಮಿಳುನಾಡಿಗೆ ಈಗ ಸಾಗಾಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 50 kg ತೂಕದ 600 ಚೀಲ ಅಕ್ಕಿ 16 ಚಕ್ರದ ಲಾರಿಯಲ್ಲಿ ಶಿಫ್ಟ್ ಆಗಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಂಗಮರಹಳ್ಳಿ ಬಳಿ ನಡೆದಿರುವಂಥ ಘಟನೆ. ಬಡವರಿಗೆ ಸೇರಬೇಕಾದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗಿದೆ. 50 kg ತೂಕದ 600 ಚೀಲ ಅಕ್ಕಿ, ಬಡವರ ಹೊಟ್ಟೆ ಸೇರಬೇಕಾದಂತಹ ಅಕ್ಕಿ ಇದು ಕಳ್ಳ ಕದಿಮರ ಗೋಡಾನಿಗೆ ಸೇರ್ತಾ ಇದೆ. ಇನ್ನೊಂದು ಕಡೆ ನೋಡಿ, ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಜಂಗಮರಹಳ್ಳಿ ಬಳಿ ನಡೆದ ಘಟನೆ. ಬಡವರಿಗೆ ಸೇರಬೇಕಾದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗಿದೆ. ತಮಿಳುನಾಡು ನಂಬರ್ ಪ್ಲೇಟ್ TN 53 AC 4899 ಲಾರಿಯಲ್ಲಿ ಸಾಗಾಟ. ನೋಡಿ, ಲಾರಿ ನೋಡ್ತಾ ಇದ್ದೀರಲ್ಲ, ಇದೇ ಲಾರಿಯಲ್ಲಿ ಸಾಗಾಟ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬಡವರ ಅಕ್ಕಿ ಧನಿಕರ ಪಾಲಾಗ್ತಾ ಇದೆ. ದಾಳಿ ನಡೆಸಿ ಲಾರಿಯನ್ನು ಈಗ ಕವಿತಾಳ ಠಾಣಾ ಪೊಲೀಸ್ನವರು ವಶಪಡಿಸಿಕೊಂಡಿದ್ದಾರೆ. ಮಾನವೀಯ ಆಹಾರ ನಿರೀಕ್ಷಕರು ನೀಡಿದ ದೂರಿನನ್ವಯ ಕೇಸ್ ದಾಖಲಾಗಿದೆ.